ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆರ್ಎಸ್ಎಸ್ ಹೆಸರನ್ನ ಉಲ್ಲೇಖ ಮಾಡದೆ ಖಾಸಗಿ ಸಂಘಟನೆಗಳಿಗೆ ಅನ್ನುವಂತ ಪದವನ್ನ ಬಳಸಿತ್ತು. ಮತ್ತೊಂದು ಕಡೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ. ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಕೊಟ್ಟಿದ್ದೀವಿ. ವೆದರ್ ಇಟ್ ಈಸ್ ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್, ಪರ್ಮಿಷನ್ ತಗೊಳ್ಳೋದು, ಪೂರ್ವಾನುಮತಿ ಪಡೆಯೋದು ಕಡ್ಡಾಯ. ಬಟ್ ಬಿಜೆಪಿಯವರು ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ಇದನ್ನೇ ಮಾಡ್ಕೊಂಡು ಬರ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಶಾಂತಿ ಭಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳೋಣ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ದಾರೆ, ಆ ವಿಚಾರದಲ್ಲಿ ಗಲಾಟೆ ಆಗಿದೆ, ಎಲ್ಲರೂ ಬ್ಯಾನರ್ಗಳೆಲ್ಲ ಕಿತ್ತಾಗಿದೆ. ಗೊತ್ತಿಲ್ಲ, ಕೇಳ್ಕೊಂಡು ಮಾತಾಡ್ತೀನಿ. ಇನ್ನು ಕರ್ನಾಟಕದಲ್ಲಿ ಪಥಸಂಚಲನ ವಿಚಾರದಲ್ಲಿ ರಾಜಕಾರಣ ಶುರು ಆಗ್ತಾ ಇದೆ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೇನೆ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡ್ಲಿಲ್ಲ, ಯಾಕ್ರಿ ಮಾಡ್ಲಿಲ್ಲ ವಿರೋಧನ? ಅವರಿಗೆ ಟಾರ್ಗೆಟ್ ಆರ್ಎಸ್ಎಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು ಅಷ್ಟೇ. ಅಲ್ಲ, ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಭಗ್ನ ಆಗೋ ಸಾಧ್ಯತೆಗಳು, ಯಾಕಂದ್ರೆ ಇಲ್ಲಿ ಜೋರ್ ಗಲಾಟೆಗಳಾಗ್ತದೆ. ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗೋ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ದಾರೆ, ಆ ವಿಚಾರದಲ್ಲಿ ಗಲಾಟೆ ಆಗಿದೆ, ಎಲ್ಲರೂ ಬ್ಯಾನರ್ಗಳೆಲ್ಲ ಕಿತ್ತಾಗಿದೆ. ಗೊತ್ತಿಲ್ಲ, ಕೇಳ್ಕೊಂಡು ಮಾತಾಡ್ತೀನಿ. ಇನ್ನು ಕರ್ನಾಟಕದಲ್ಲಿ ಪಥಸಂಚಲನ ವಿಚಾರದಲ್ಲಿ ರಾಜಕಾರಣ ಶುರು ಆಗ್ತಾ ಇದೆ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೇನೆ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡ್ಲಿಲ್ಲ, ಯಾಕ್ರಿ ಮಾಡ್ಲಿಲ್ಲ ವಿರೋಧನ? ಅವರಿಗೆ ಟಾರ್ಗೆಟ್ ಆರ್ಎಸ್ಎಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು ಅಷ್ಟೇ. ಅಲ್ಲ, ರಾಜ್ಯಕ್ಕೆ